ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಸಮ್ಮರ್ ಸ್ಪೆಷಲ್ ಆಗಿ ಒಂದು ಹೆಲ್ತ್ ಬೆನಿಫಿಟ್ ಇರುವಂಥ ಶರ್ಬತ್ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ವೆಯ್ಟ್ ಲಾಸ್ ಮಾಡೋರು, ಡಯೆಟ್ ಮಾಡೋರು, ಅಥವಾ ಮಕ್ಕಳು ಸಣ್ಣ ಇದ್ದಾರೆ ದಪ್ಪ ಆಗಬೇಕು ಅನ್ನೋರು, ಅಥವಾ ಬಾಡಿ ಹೀಟ್ ಇದೆ ಕಡಿಮೆ ಆಗಬೇಕು, ಬಾಡಿ ಹೀಟ್ ಕಡಿಮೆ ಆಗಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಈ ಥರ ಬಾದಾಮ್ ಪೀಸ್ ತೊಗೊಂಡಿದ್ದೀನಿ. ನಿಮಗೆಲ್ಲ ಗಂದಿಗೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸಿಗುತ್ತೆ. ಸೊ ಇದನ್ನು ಆಲ್ಮಂಡ್ ಗಮ್ ಅಂತಲೂ ಕರೀತಾರೆ. ಇದನ್ನು ನಾನು ಸುಮಾರು ಒಂದು 5 ಗ್ರಾಮ್ ಆಗೋಷ್ಟು ತೊಗೊಂಡು ಇದನ್ನು 1 ಕಪ್ ನೀರಲ್ಲಿ ಓವರ್ ನೈಟ್ ನೆನೆಯೋಕ್ಕಿದೆ. ಮಿನಿಮಮ್ ಆದರೂ ಒಂದು 8 ಅವರ್ ನೆನೆಯಬೇಕು. ಇದು ಯಾವುದೇ ರೀತಿ ಫ್ಲೇವರ್ ಇರಲ್ಲ ಮತ್ತು ಕಲರು ಇರಲ್ಲ. ಈ ಥರ ನೋಡಿ ಲೈಟ್ ಜೆಲ್ಲಿ ಥರ ಇರುತ್ತೆ ನೋಡೋದಕ್ಕೆ. ತುಂಬಾ ದೇಹಕ್ಕೆ ಒಳ್ಳೆಯದು. ಬಾಡಿ ಹೀಟ್ ಆಗಿದ್ದರೆ ಬೇಗನೆ ಕಡಿಮೆ ಮಾಡುತ್ತೆ. ಈಗ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ ನಾನು ಒಂದು 10 ರಿಂದ 15 ನಿಮಿಷ ಒಂದು 1/4 ಕಪ್ ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಶರ್ಬತ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಂಬೆಹಣ್ಣು ಶರ್ಬತ್ತು. ಇದಕ್ಕೆ ನಾರ್ಮಲಾಗಿ ಶುಂಠಿ ಪುದೀನಾನ ನಾನು ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಸೊ ಯಾವ ಗ್ಲಾಸಲ್ಲಿ ಹಾಕ್ತೀರೋ ಆ ಗ್ಲಾಸಲ್ಲಿ ಹಾಕ್ಕೊಳ್ಳಿ. ಕುಟ್ಬಿಟ್ಟು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಕಲ್ ಸಕ್ಕರೆ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಸಕ್ಕರೆ ಅಥವಾ ಜೇನುತುಪ್ಪ ಅಥವಾ ಬೆಲ್ಲ ಕೂಡ ಹಾಕ್ಕೊಬೋದು. ಈಗ ಇದಕ್ಕೆ ನಿಂಬೆ ರಸ ಮತ್ತು ಬಾದಾಮ್ ಪೀಸ್ ನೆನೆಯಾಕಿದ್ರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಬಾಡಿ ಹೀಟ್ ಕಡಿಮೆ ಮಾಡೋದಕ್ಕೆ ಈ ಶರ್ಬತ್ ತಗೋಬೋದು. ಮತ್ತು ವೆಯ್ಟ್ ಲಾಸ್ ಮಾಡೋರು, ಡಯೆಟ್ ಮಾಡೋರು ಕೂಡ ಈ ರೆಸಿಪಿನ ತೊಗೊಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ಕೊಡ್ಬೋದು. ಮಕ್ಕಳು ಕೆಲವರು ಎಷ್ಟೇ ಊಟ ಮಾಡಿದ್ರೂ ಸಣ್ಣ ಇರ್ತಾರೆ, ಅಂಥವ್ರಿಗೆ ಇದು ತುಂಬಾ ಒಂದು ಇಮ್ಯುನಿಟಿ ಕೊಡುತ್ತೆ. ಇದನ್ನು ನೀವು ಮಕ್ಕಳಿಗೆ ರೆಗ್ಯುಲರಾಗಿ ಮಾಡಿಕೊಡ್ಬೋದು. ಜಾಸ್ತಿನೂ ಕೊಡೋಕ್ಕೆ ಹೋಗಬಾರ್ದು, ಯಾಕಂದರೆ ಬಾಡಿ ಕೂಲ್ ಆಗುತ್ತಲ್ವ. ಸೊ ಅದಕ್ಕೆ ನೋಡಿಕೊಂಡು ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ನೀರಲ್ಲಿ ಮಾಡಿದ್ರಿ. ಇವಾಗ ಮಿಲ್ಕಲ್ಲಿ ಮಾಡೋದು ಯಾವ ರೀತಿ ತೋರಿಸ್ತೀನಿ. ಇದಕ್ಕೆ 1 ಗ್ಲಾಸ್ಗೆ ನಾನು ಬಾದಾಮ್ ಪೀಸು, ಸಬ್ಜಾ ಸೀಡ್ಸು ಮತ್ತು ಬಾದಾಮಿ ಪೌಡರು ಮತ್ತು ಇದಕ್ಕೆ ಕಲ್ಸಕ್ಕರೆ ಪೌಡರು, ಇದಕ್ಕೂ ನೀವು ಬೆಲ್ಲ, ಜೇನುತುಪ್ಪ, ಸಕ್ಕರೆ ಕೂಡ ಹಾಕೋಬೋದು. ಮತ್ತು ಕಾಯಿಸಿ ಆರಿಸಿರುವಂಥ ಹಾಲು ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಟು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ತಿಳ್ಕೊಬೇಕು, ಬಾದಾಮ್ ಪೀಸ್ ಬೆನಿಫಿಟ್ ಏನಿದೆ ಅಂದರೆ ಗೂಗಲಲ್ಲಿ ಒಂದ್ಸರಿ ಸರ್ಚ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಕೂಡ ನೀವು ನೋಡ್ಕೊಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಖಂಡಿತ ನೀವು ಈ ರೆಸಿಪಿನ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.